ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ಒಂದು ವಿಶೇಷವಾಗಿರುವ ಜೂನ್ 29 ಹುಣ್ಣಿಮೆ ನಂತರ ನಿಮ್ಮ ನಾಶಕ್ಕೆ ಸಂಚು ರೂಪಿಸುತ್ತಿರುವಂತಹ ಇಬ್ಬರು ಮಹಿಳೆಯರು. ಖಂಡಿತವಾಗಿ ನೀವು ಇದನ್ನು ಕೇಳಿದ ತಕ್ಷಣ ಬೆಚ್ಚಿ ಬೀಳ್ತೀರಾ. ಅಷ್ಟೇ ಅಲ್ಲದೆ ನಿಮಗೆ ಸಂಪತ್ತು, ಐಶ್ವರ್ಯ, ಎಲ್ಲ ರೀತಿಯ ಸಿಹಿ ಸುದ್ದಿಗಳು ಬರುವ ಸಂದರ್ಭದಲ್ಲಿ ಎಲ್ಲವೂ ನಿಮ್ಮನ್ನು ಕೈ ಬಿಟ್ಟು ಹೋಗುತ್ತಿದೆ. ಇದಕ್ಕೆಲ್ಲ ಕಾರಣ ಏನು? ಖಂಡಿತವಾಗಿ ನಿಮ್ಮ ಗ್ರಹಗತಿಗಳ ಪರಿಣಾಮವೋ ಅಥವಾ ನಿಮ್ಮ ಜೀವನದಲ್ಲಿ ಎದುರಿಸ್ತಕ್ಕಂಥ ಶತ್ರುಗಳ ಕಾಟನ ಅಥವಾ ಯಾವುದೇ ರೀತಿಯಲ್ಲಿ ನೀವು ಮುಂದಕ್ಕೆ ಬರೋದಕ್ಕೆ ಸಾಧ್ಯವಾಗದೇ ಇರುವ ಥರ ಅಡ್ಡಿ ಆತಂಕಗಳನ್ನು ಸೃಷ್ಟಿಸ್ತಾ ಇರುವಂತಹ ವ್ಯಕ್ತಿಗಳು ಯಾರು? ಸಂಪೂರ್ಣವಾಗಿ ಎಲ್ಲವನ್ನ ನೋಡ್ತಾ ಹೋಗೋಣ. ಆತ್ಮೀಯ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ತಿಳಿದುಕೊಳ್ಳಲಾಗದ ವಿಶೇಷವಾದ ಮಾಹಿತಿ ಇದ್ದರಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಕೆಲವು ಗೂಢ ಮತ್ತು ಅಪಾಯಕಾರಿ ವಿಚಾರಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಧನಸ್ಸು ರಾಶಿಯವರೇ, ನಿಮ್ಮ ರಾಶಿ ಚಕ್ರದ ಮೂಲಕ ಈ ಸಮಯದಲ್ಲಿ ಎದುರಾಗುತ್ತಿರುವಂತಹ ಅಂದುಕೊಂಡ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತಿರುವಂತಹ ಕಾರಣ ಏನು? ಯಾವ ವಿಷಯಕ್ಕಾಗಿ ನಿಮ್ಮ ಮನಸ್ಸು ಯಾವಾಗಲೂ ತೊಂದರೆಗೆ ಒಳಗಾಗುತ್ತೆ? ಮನಸ್ಸಿನಲ್ಲಿ ಶಾಂತಿ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಕಷ್ಟಗಳ ಮೇಲೆ ಕಷ್ಟಗಳು ಯಾವ ಕಾರಣಕ್ಕೆ ಬರ್ತಾ ಇದೆ? ಹೌದು, ಖಂಡಿತವಾಗಿ ಜೂನ್ ತಿಂಗಳು ವಿಶೇಷವಾದ ಸಮಯ. ಜೂನ್ 29 ಹುಣ್ಣಿಮೆ ಕಳೆದ ನಂತರ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುವಂತಹ ಸಂದರ್ಭ. ನೀವು ಅಂದುಕೊಂಡ ಕೆಲಸದಲ್ಲಿ ಲಾಭವನ್ನು ಪಡ್ಕೊಳ್ಬೇಕು, ಯಾವುದೇ ಅರ್ಧಕ್ಕೆ ನಿಂತಹ ಕೆಲಸವನ್ನು ಪುನಃ ಪ್ರಾರಂಭಿಸಬೇಕು ಮತ್ತು ನಿಮ್ಮ ಜೀವನವನ್ನು ಇನ್ನೂ ಅದ್ಭುತವಾಗಿ ಮಾಡಿಕೊಳ್ಬೇಕು. ಇದಕ್ಕೆಲ್ಲ ಕಾರಣ ಕೇವಲ ನಿಮ್ಮ ಹಣೆ ಬರಹವಲ್ಲ, ಬದಲಾಗಿ ನಿಮ್ಮ ಸುತ್ತಮುತ್ತ ಇರುವಂತಹ ಜನರ ಕುತಂತ್ರವೇ ಕಾರಣವಾಗಿರುತ್ತದೆ. ನಿಮಗೆ ತಿಳಿದಿರಲಿ, ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಇಬ್ಬರು ಮಹಿಳೆಯರು ಇದ್ದಾರೆ. ಈ ಕುತಂತ್ರಿ ಹೆಂಗಸರು ಕೆಟ್ಟ ಪ್ರಯೋಗವನ್ನ ಮಾಡ್ತಿದ್ದಾರೆ ಎನ್ನುವ ವಿಚಾರ ಈಗ ಬೆಳಕಿಗೆ ಬಂದಿದೆ. ಅವರು ನಿಮ್ಮ ಮೇಲೆ ವಿಪರೀತವಾದ ಸೇಡಿನಿಂದ ಉರಿಯುತ್ತಿದ್ದಾರೆ ಮತ್ತು ನಿಮ್ಮ ದಾರಿಯನ್ನ ಸರ್ವನಾಶ ಮಾಡಲು ಸಂಚು ರೂಪಿಸ್ತಾ ಇದ್ದಾರೆ. ಏನಕ್ಕೋಸ್ಕರ ಅವರು ನಿಮ್ಮ ಮೇಲೆ ಕಿಡಿಕಾರ್ತಾ ಇದ್ದಾರೆ, ಕೋಪಗೊಂಡಿದ್ದಾರೆ ಅಂತ ತಿಳಿದುಕೊಳ್ಬೇಕಾದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಶಾಂತವಾಗಿರುವಂತಹ ಸ್ಥಳದಲ್ಲಿ ಕೂತು ವೀಕ್ಷಿಸಬೇಕಾಗುತ್ತೆ. ಖಂಡಿತವಾಗಿ ನಿಮಗೆ ಎಷ್ಟೇ ಕೆಲಸದ ಒತ್ತಡ ಇದ್ರೂ ಕೂಡ ನೀವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಕಷ್ಟಪಡ್ತಕ್ಕಂತಹ ವ್ಯಕ್ತಿಗಳು. ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಕೆಲಸವನ್ನ ಮಾಡ್ತೀರಾ ಮತ್ತು ಶ್ರೀಮಂತಿಕೆಯ ಜೀವನ, ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬೇಕು, ನೆಮ್ಮದಿ ಆಗಿರಬೇಕು, ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗಬೇಕು, ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಮುಂದೆ ಹೋಗಬೇಕು ಅನ್ನುವಂತಹ ಹಂಬಲವನ್ನು ಕಟ್ಟಿಕೊಂಡಿರುವಂತಹ ಧನಸ್ಸು ರಾಶಿಯವರಿಗೆ ಈ ಒಂದು ಜೂನ್ 29 ಹುಣ್ಣಿಮೆ ನಂತರ ಪ್ರತಿಯೊಂದು ಕಷ್ಟಕ್ಕೆ ಪರಿಹಾರ, ಪ್ರತಿಯೊಂದು ತೊಂದರೆಯ ಹಿಂದೆ ಇರುವಂತಹ ಆ ವ್ಯಕ್ತಿಗಳ ಒಂದು ಸಂಚು ಮುಖವಾಡ ಬಯಲಾಗುತ್ತದೆ. ಅವಶ್ಯಕವಾಗಿ ಈ ಸಂದರ್ಭದಲ್ಲಿ ಅವರ ಉದ್ದೇಶವೇನು ಎಂಬುದನ್ನು ನೀವು ತಿಳಿದುಕೊಂಡರೆ ನಿಮ್ಮ ಮುಂದಿನ ದಿನಗಳಲ್ಲಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ತಪ್ಪುತ್ತದೆ. ಆ ಹೆಂಗಸರು ಯಾರು ತಿಳಿದರೆ ನೀವು ಖಂಡಿತವಾಗಿ ಬೆಚ್ಚಿ ಬೀಳ್ತೀರಾ. ಅವರ ಮುಖ್ಯವಾದ ಉದ್ದೇಶ, ಗುರಿ ನಿಮ್ಮನ್ನ ಬೀದಿಗೆ ತಳ್ಳುವುದು ಮತ್ತು ನಿಮ್ಮ ಸುಂದರವಾದ ಕುಟುಂಬವನ್ನ ನಾಶ ಮಾಡುವುದು ಮಾತ್ರವಾಗಿದೆ. ನೀವು ಖುಷಿಯಾಗಿ ನಗುತ್ತಾ ಇರುವುದನ್ನು ನೋಡಲು ಸಾಧ್ಯವಾಗುತ್ತಿಲ್ಲ, ಏಕೆಂದರೆ ನಿಮ್ಮ ಜೀವನದಲ್ಲಿ ನೀವು ಬಯಸದೇ ಇದ್ದರೂ ಕೂಡ ಸಂತೋಷದ ಕ್ಷಣಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮತ್ತು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮೇಲೆ ಹೊಂದಿರತಕ್ಕಂತಹ ಪ್ರೀತಿಯನ್ನು ನೋಡಿ ಅವರಿಗೆ ಅಸೂಯೆ ಹುಟ್ಟುತ್ತಾ ಇದೆ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರೇ, ನಿಮ್ಮ ಮುಖದಲ್ಲಿ ಎಂದಿಗೂ ನಗು ಕಾಣಿಸಬಾರದು ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯಬಾರದು ಎನ್ನುವಂತಹ ಕೆಟ್ಟ ಆಲೋಚನೆ ಇವರಲ್ಲಿ ಯಾವಾಗಲೂ ಕಣ್ಣೀರು ಮತ್ತು ದುಃಖ ಮಾತ್ರ ನಿಮ್ಮ ಮುಖದ ಮೇಲೆ, ನಿಮ್ಮ ಮನೆಯಲ್ಲಿ ಉಳಿಯಬೇಕು ಎಂಬುದನ್ನು ಅವರು ಬಯಸುತ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಗಲಾಟೆ ನಡೆಯುತ್ತಾ ಇರ್ತದೆ. ನೀವು ನರಕದ ಒಂದು ಜೀವನವನ್ನು ಅನುಭವಿಸಬೇಕು ಎಂಬುದು ಅವರ ಕುತಂತ್ರದ ಭಾಗವಾಗಿದೆ. ಅಷ್ಟೇ ಅಲ್ಲದೆ ಅನಾರೋಗ್ಯಕ್ಕಾಗಿ ತುತ್ತಾಗಿ ಹಾಸಿಗೆ ಹಿಡಿಯಬೇಕು ಎಂದು ಅವರು ಎಷ್ಟೋ ಕೆಟ್ಟ ಮಾಟ ಮಂತ್ರ ತಂತ್ರಗಳನ್ನು ಮಾಡಿಸ್ತಾ ಇದ್ದಾರೆ. ನಿಮ್ಮ ಮುಂದೆ ತುಂಬಾ ಚೆನ್ನಾಗಿ ನಟಿಸುತ್ತಾ, ನಾಟಕವಾಡುತ್ತಾ ಮನಸ್ಸಿನಲ್ಲಿ ಮಾತ್ರ ಭಯಾನಕವಾದ ವಿಷವನ್ನ ತುಂಬಿಕೊಂಡಿದ್ದಾರೆ. ಇಂಥವರನ್ನ ಗುರುತಿಸುವುದು ಬಹಳ ಸುಲಭದ ಮಾತಲ್ಲ, ಆದರೆ ಕೆಲವು ಸಂಕೇತಗಳ ಮೂಲಕ ನಾವು ಇವರನ್ನ ಪತ್ತೆ ಹಚ್ಚಬಹುದು. ಈ ಕೆಟ್ಟ ಪ್ರಯೋಗಗಳ ಮೇಲೆ ನಿಮ್ಮ ಜೀವನದಲ್ಲಿ ನಡೀತಿರ್ತಕ್ಕಂಥ ಪ್ರತಿಯೊಂದು ದೂರವನ್ನ ನೀವು ನಿರ್ಲಕ್ಷ್ಯ ಮಾಡ್ದೇನೆ, ಅಲಕ್ಷ್ಯ ಮಾಡ್ದೇನೆ ಎಲ್ಲವನ್ನ ಯೋಚಿಸಿ ತೀರ್ಮಾನ ತೆಗೆದುಕೊಳ್ಳಿ. ಇನ್ನು ಮುಂದೆ ಇವರ ಜೀವನದಿಂದ ನೀವು ಹೊರ ಹಾಕಿದ ನಂತರ ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ, ಸಂಪತ್ತು ಯಾವ ರೀತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ, ಮನೆಯಲ್ಲಿ ಯಾವ ರೀತಿಯಾಗಿ ನೀವು ಎಲ್ಲವನ್ನ ಪಡೆದುಕೊಳ್ಳೋಕೆ ಅರ್ಹತೆಯನ್ನು ಪಡೆದುಕೊಳ್ತೀರಾ, ಭಗವಂತನ ಕೃಪೆ ಸದಾ ನಿಮ್ಮ ಮೇಲಿರೋದಕ್ಕೋಸ್ಕರ ಯಾವ ಸಣ್ಣ ಪರಿಹಾರವನ್ನ ಮಾಡಬೇಕು ಅದನ್ನ ಕೂಡ ತಿಳಿಸಿಕೊಡ್ತೇನೆ. ನಿರ್ಲಕ್ಷ್ಯ ಮಾಡ್ದೇನೆ ಖಂಡಿತವಾಗಿ ನೋಡಿ. ಒಂದು ವೇಳೆ ನೀವು ಇದನ್ನ ನಿರ್ಲಕ್ಷ್ಯ ಮಾಡಿದರೆ ಅವರು ಅಂದುಕೊಂಡಿದ್ದನ್ನ ಸಾಧಿಸುತ್ತಾರೆ ಮತ್ತು ನೀವು ಅವರ ಕೈಯಲ್ಲಿ ಸೋತು ಹೋಗ್ತೀರಾ. ಅವರು ಆಸೆ ಪಟ್ಟಂತೆ ನಿಮ್ಮ ಜೀವನದಲ್ಲಿ ಕಣ್ಣೀರು ಮತ್ತು ಆಪತ್ತು ಎದುರಾಗುವ ಸಾಧ್ಯತೆ
ಸಾಧ್ಯತೆ ಇರುತ್ತದೆ. ಈಗ ನೀವು ಅವರು ಮಾಡುತ್ತಿರುವಂತಹ ಪ್ರಯೋಗವನ್ನು ಅವರಿಗೆ ಮರಳುವಂತೆ ಮಾಡಬೇಕಾಗಿದೆ. ಅವರು ಹಡಗೆ ಹಳ್ಳಕ್ಕೆ ಅವರೇ ಬೀಳುವಂತೆ ಮಾಡುವುದು ಹೇಗೆ? ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈಗ ಸಾಕ್ಷಾತ್ ಶನಿದೇವನ ಆಶೀರ್ವಾದ ಸಂಪೂರ್ಣವಾಗಿ ಕೈ ಹಿಡಿಯುವಂತಹ ಸಮಯ. ಶನಿದೇವ ಕರ್ಮಕ್ಕೆ ಫಲ ಕೊಡುವಂತಹ ದೇವರು. ಅದಕ್ಕೋಸ್ಕರ ನಿಮಗೆ ಎಚ್ಚರಿಕೆಯನ್ನು ನೀಡ್ತಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ವರ್ಷಗಳಿಂದ ನೀವು ಗಮನಿಸಿರಬಹುದು, ನಿಮಗೆ ಪದೇ ಪದೇ ವಾಹನ ಅಪಘಾತಗಳು, ಭಯ ಅಥವಾ ಸಣ್ಣ ಪುಟ್ಟ ತೊಂದರೆಗಳು ಬರ್ತಾನೆ ಇರುತ್ತದೆ. ರಾತ್ರಿ ಸಮಯದಲ್ಲಿ ನಿದ್ರೆ ಬರುವುದಿಲ್ಲ, ಕುಟುಂಬದಲ್ಲಿ ಮೊದಲಿಗಿಂತ ಮನಃಶಾಂತಿ ಕಡಿಮೆ ಆಗಿರಬಹುದು ಮತ್ತು ರಾತ್ರಿಯ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬರದೆ ಕೆಟ್ಟ ಕನಸುಗಳು, ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರುವಂಥದ್ದು, ಕೆಲಸದ ವಿಚಾರದಲ್ಲಿ ಕಿರಿಕಿರಿ ಆಗುವಂಥದ್ದು, ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಗೊಂದಲ ಕಾಡುತ್ತಿರುವಂಥದ್ದು, ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಪದೇ ಪದೇ ಯೋಚಿಸಿ ನೋಡುವಂಥದ್ದು, ಬದಲಾಯಿಸುವುದು ಅಥವಾ ಕಾರಣವಿಲ್ಲದೆ ಮೈಕೈ ನೋವು, ತಲೆನೋವು ಕಾಣಿಸಿಕೊಳ್ಳೋದು, ಜ್ವರ ಬರೋದು, ಹುಷಾರ್ ತಪ್ಪೋದು, ಮನೆಯಲ್ಲಿ ಇರ್ತಕ್ಕಂಥ ಪುಟ್ಟ ಮಕ್ಕಳು ಕೂಡ ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು. ನಿಮ್ಮನ್ನು ಈ ರೀತಿ ಮಾಡೋದಕ್ಕೆ ಕಾರಣ ಏನು ಅಂದರೆ ನಿಮ್ಮ ಗ್ರಹಗಳ ಬದಲಾವಣೆ ಖಂಡಿತವಾಗಿ ಇವಕ್ಕೆ ಕಾರಣವಲ್ಲ. ನಿಮ್ಮ ಜೀವನದಲ್ಲಿ ರಾತ್ರಿ ಹೊತ್ತು ಭಯಾನಕವಾಗಿರುವಂತಹ ಕನಸುಗಳನ್ನು ಕಂಡು ಬೆಚ್ಚಿ ಬೀಳುವಂಥದ್ದು, ಕೆಲಸದಲ್ಲಿ ಶ್ರದ್ಧೆ ಮೂಡದೇ ಇರುವಂಥದ್ದು, ನಿಮ್ಮ ಮೇಲೆ ನಡೆಯುತ್ತಿರುವಂತಹ ತಂತ್ರಗಳ ಪ್ರಯೋಗವಾಗಿರುತ್ತದೆ. ಇಂತಹ ಎಷ್ಟೋ ಸಮಸ್ಯೆಗಳಿಂದ ಆ ಒಂದು ಶಿವನ ಒಂದು ಅನುಗ್ರಹ ಮತ್ತು ಶನಿದೇವನ ಆಶೀರ್ವಾದ ನಿಮ್ಮನ್ನು ಕಾಪಾಡಿಕೊಂಡು ಬಂದಿದೆ. ನಿಮಗೆ ಈ ನರದೃಷ್ಟಿ ಅಥವಾ ಅಸೂಯೆ ನಂಬಿಕೆ ಇಲ್ಲದಿದ್ದರೂ ಕೂಡ ನೀವು ತುಂಬ ಮುಗ್ಧರು. ಆದರೆ ನಿಮ್ಮ ವಿಚಾರಗಳಲ್ಲಿ ಇವನ್ನು ನಂಬಲೇಬೇಕಾಗುತ್ತದೆ. ಏಕೆಂದರೆ ಕೆಲವು ಶತ್ರುಗಳು ದೊಡ್ಡದಾಗಿರುವಂತಹ ಪಿತೂರಿಯನ್ನು ನಿಮ್ಮ ವಿರುದ್ಧ ಮಾಡ್ತಿದ್ದಾರೆ. ನೀವೇ ಅವರಿಗೆ ಅವಕಾಶ ಕೊಟ್ಟಂತಾಗುತ್ತದೆ. ನಿಮ್ಮ ಜೀವನವನ್ನು ನೋಡಿದರೆ ಅವರು ಹೊಟ್ಟೆ ಉರಿ ಬರುತ್ತದೆ ಎನ್ನುವುದು ಸಹಜ. ನಿಮ್ಮ ಜೀವನದಲ್ಲಿ ನೀವು ಮುಂದಕ್ಕೆ ಹೋದಾಗೆಲ್ಲ ಅವರು ನಿಮ್ಮನ್ನು ಹಿಂದಕ್ಕೆ ಎಳೆಯಲು ಪ್ರಯತ್ನ ಪಡ್ತಿದ್ದಾರೆ. ಯಾವುದೇ ಕೆಲಸವನ್ನು ನಡೀತಾ ಇದ್ರೂ ಕೂಡ ನಿಮ್ಮ ಮನಸ್ಸು ಎಂಥದ್ದು ಎಂದರೆ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು ಮತ್ತು ಮನಸ್ಸಿನಲ್ಲಿ ಯಾವುದೇ ರೀತಿಯ ಅನುಮಾನ, ಕೆಟ್ಟದೊಂದು ದೃಷ್ಟಿಯನ್ನು ಇಟ್ಟುಕೊಳ್ಳದೆ ಮಾತನಾಡಬೇಕು ಎಂದು ಬಯಸುತ್ತೀರಾ. ಆದರೆ ನಿಮಗೀಗ ಬೆನ್ನಿಗೆ ಚೂರಿ ಎರೆಯುವಂತಹ ಕೆಲವೊಂದಿಷ್ಟು ಜನರ ಒಂದು ಸಹವಾಸ ಬಂದಿದೆ. ಏಕೆಂದರೆ ಅವರು ನಿಮ್ಮ ಸ್ವಂತದವರೇ ಆಗಿರ್ಬೋದು, ಅಕ್ಕಪಕ್ಕದವರೇ ಆಗಿರ್ಬೋದು, ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಿರ್ತಕ್ಕಂಥ ಜನರಾಗಿರ್ಬೋದು. ನಿಮ್ಮ ಮನೆಯ ಪ್ರತಿಯೊಂದು ಸಣ್ಣ ಪುಟ್ಟ ಖರ್ಚುಗಳನ್ನು ನೀವೇ ನಿಯಂತ್ರಿಸಲು, ನೀವೇ ಒಂದು ಎಲ್ಲವನ್ನು ನಿರ್ವಹಿಸಲು ಸಾಧ್ಯ ಮಾಡಿಕೊಡ್ತೀರಾ. ಹಿರಿಯರ ಮೇಲೆ ಯಾವತ್ತೂ ಕೂಡ ಡಿಪೆಂಡ್ ಆಗೋದಿಲ್ಲ. ಎಲ್ಲವನ್ನ ಕೂಡ ನಿಮ್ಮ ಸ್ವಂತ ದುಡಿಮೆಯಿಂದ ಪಡೆದುಕೊಳ್ಳುವಂತಹ ವಿಶೇಷವಾದ ಮನಸ್ಥಿತಿ ನಿಮ್ಮದು. ನಿಮ್ಮ ಮನೆಯಲ್ಲಿ ಸಿಗಬೇಕಾದ ಗೌರವ ಅಥವಾ ನಂಬಿದವರಿಂದ ಬೆನ್ನಿಗೆ ಚೂರಿ ಹಾಕಿದಾಗ ಅದು ತುಂಬ ನೋವು ಕೊಡುತ್ತದೆ. ಇನ್ನು ಮುಂದೆ ಮರುಕ ತೋರುವುದು, ನೀವು ಹೋದ ತಕ್ಷಣ ನಿಮ್ಮನ್ನು ನೋಡಿ ನಗುವುದು, ನಿಮ್ಮ ಮರ್ಯಾದೆಗೆ ಅಂಜಿ ನೀವು ಎಲ್ಲವನ್ನ ಕೂಡ ಸುಮ್ಮನಾಗ್ತೀರಾ. ಆದರೆ ಇಲ್ಲಿ ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಬಂದಿದೆ. ನೀವು ಇನ್ನು ಮುಂದೆ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಬಾರ್ದು. ಏಕೆಂದರೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಮುಂದೆ ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಒಂದು ಉತ್ತಮವಾದ ಜವಾಬ್ದಾರಿಯನ್ನು ಕೊಡ್ತಾರೆ ಮತ್ತು ಬಡ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಲಾಭ ಅನ್ನೋದನ್ನು ಕಂಡುಕೊಳ್ತೀರಾ. ಈ ಇಬ್ಬರು ಕುತಂತ್ರಿ ವ್ಯಕ್ತಿಗಳ ಬಗ್ಗೆ ಈಗ ತಿಳಿದುಕೊಳ್ಳೋದಾದರೆ ನಿಮ್ಮ ಜೀವನದಲ್ಲಿ ತುಂಬ ಹತ್ತಿರವಿರುವಂತೆ ನಟಿಸ್ತಾರೆ. ಒಬ್ಬರು ನಿಮ್ಮ ತಾಯಿ ಮನೆ ಕಡೆ ಸಂಬಂಧವಾದರೆ ಇನ್ನೊಬ್ಬರು ನಿಮ್ಮ ಸಂಗಾತಿಯ ಮನೆ ಕಡೆಯ ಸಂಬಂಧವಾಗಿರುತ್ತದೆ. ಏಕೆಂದರೆ ಇಬ್ಬರು ಮಹಿಳೆಯರು ನಿಮ್ಮ ಮೇಲೆ ಯಾಕೆ ಕೋಪಗೊಂಡಿದ್ದಾರೆ? ಖಂಡಿತವಾಗಿ ನೀವು ಕೊಡುವಂತಹ ಪ್ರೀತಿ ಗೌರವಕ್ಕೆ ಅವರು ಅರ್ಹರಾಗಿರೋದಿಲ್ಲ. ನೀವು ಗಮನಿಸಬೇಕಾದ ಅಂಶ ಅಂದರೆ ಇಬ್ಬರಿಗೂ ನಿಮ್ಮ ಜೊತೆ ನೇರವಾದ ರಕ್ತ ಸಂಬಂಧ ಇಲ್ಲ. ಆದರೂ ಕೂಡ ನಿಮ್ಮ ಕುಟುಂಬಕ್ಕೆ ಹೊರಗಿನಿಂದ ಬಂದವರು, ಉದಾಹರಣೆಗೆ ನಿಮ್ಮ ಅತ್ತಿಗೆ ಅಥವಾ ನಿಮ್ಮ ಅತ್ತೆ ಅಥವಾ ದೂರದ ಸಂಬಂಧದ ಹೆಣ್ಣು ಮಕ್ಕಳಿರ್ಬೋದು. ನೀವು ಪುರುಷರಾಗಿದ್ದರೆ ನಿಮ್ಮ ಹೆಂಡತಿಯ ಕಡೆ ಸಂಬಂಧಿಕರಾಗಿರಬಹುದು. ಒಬ್ಬರು ಈ ರೀತಿ ಮಾಡುತ್ತಿರಬಹುದು. ಅವರು ಯಾರು ಮತ್ತು ಅವರ ಹೆಸರುಗಳನ್ನು ಈಗ ತಿಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಏಕೆಂದರೆ ಖಂಡಿತವಾಗಿ ಅವರ ಅಕ್ಷರಗಳನ್ನು ನಾವು ಈಗ ಸ್ಪಷ್ಟಪಡಿಸುತ್ತೇವೆ. ಅಕ್ಷರದಲ್ಲಿ ಬರ್ತಕ್ಕಂತಹ ಹೆಸರುಗಳನ್ನು ನೀವು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡು ತೀರ್ಮಾನಿಸಿ. ನಿಮ್ಮ ಜೊತೆ ಅತಿಯಾಗಿ ಬೆರೆಯುವಂತಹ ಮತ್ತೆ ರಕ್ತ ಸಂಬಂಧ ಇಲ್ಲದ ಹೆಣ್ಣು ಮಕ್ಕಳು ಯಾರು ಎಂದು ನಿಮಗೆ ತಿಳಿಯುತ್ತದೆ. ಇವಾಗ ಗುರುತಿಸುವ ತಕ್ಷಣ ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ಅವರಿಂದ ದೂರ ಇರುವುದು, ಸಂಬಂಧಿಕರಾಗಿ ಉಳಿದುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವುದು, ನೀವು ಮಾತನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು, ಕೇವಲ ಕೆಲಸಕ್ಕೆ ತಕ್ಕಂತೆ ಮಾತ್ರ ಮಾತನಾಡಿ ನಿಮ್ಮ ಮನೆಯ ಗುಟ್ಟುಗಳನ್ನು ಅಥವಾ ಆರ್ಥಿಕ ವಿಚಾರವನ್ನು ಅವರ ಮುಂದೆ ಹಂಚಿಕೊಳ್ಳಬೇಡಿ. ಮುಖ್ಯವಾಗಿ ಅವರು ಕೊಟ್ಟ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು. ಮೊದಲು ಎಚ್ಚರಿಕೆಯಿಂದ ಇರಬೇಕು. ಈ ಸಂಕಷ್ಟದಿಂದ ಹೊರಬರಲು ನೀವು ಕೆಲವು ದೈವಿಕವಾದ ಪರಿಹಾರವನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಈಗ ಖಂಡಿತವಾಗಿ ತುಂಬ ಶಕ್ತಿಶಾಲಿಯಾಗಿರುವಂತಹ ವಿಚಾರದ ಬಗ್ಗೆ ಮಾತನಾಡೋದಾದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಿಕೊಂಡು ಈ ಹುಣ್ಣಿಮೆಯ ನಂತರ ನೀವು ಮಾಡುವಂತಹ ಸಣ್ಣ ಪುಟ್ಟ ದಾನ
ಧರ್ಮಗಳು ನಿಮ್ಮನ್ನು ಹಲವಾರು ವರ್ಷಗಳವರೆಗೆ ನೆಮ್ಮದಿ ಮತ್ತು ಶಾಂತಿಯಿಂದ ಬದುಕುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಎಂಥದೇ ಕಷ್ಟಗಳು ಬಂದರೂ ಕೂಡ, ತೊಂದರೆಗಳು ಬಂದರೂ ಕೂಡ ಎಲ್ಲವನ್ನ ಸರಿ ಮಾಡಿಕೊಳ್ಳುವಂತಹ ಮನಸ್ಥಿತಿಯನ್ನು ಈಗ ಪಡೆದುಕೊಳ್ತೀರಾ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದಕ್ಕೋಸ್ಕರ ಈ ಕಷ್ಟ ಬರ್ತಾ ಇದೆ ಅಂದರೆ, ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಕ್ಕಂತಹ ಜನರಿಗೆ ಯಾವುದೇ ಕಾರಣವಿರೋದಿಲ್ಲ. ನಿಮ್ಮ ಸಣ್ಣ ಸಂತೋಷ, ಸಣ್ಣ ನಗು, ನಿಮ್ಮ ಮನೆಯ ಒಂದು ವಿಶೇಷವಾದ ಶುಭ ಕಾರ್ಯಗಳು ಅವರನ್ನು ತಲೆ ಕೆಳಗು ಮಾಡ್ತಾ ಇದೆ. ಈಗ ನೀವು ಮಾಡಬೇಕಾಗಿರುವಂತಹ ವಿಶೇಷವಾದ ಕಾಯಕ ಅಂತಂದರೆ ಶನಿದೇವರನ್ನು ನಂಬೋದು, ಶನಿದೇವರ ಆರಾಧನೆ ಮಾಡೋದು. ಏಕೆಂದರೆ ಶನಿದೇವರು ಕೊಡುವಂತಹ ಸಂಪತ್ತು, ಶನಿದೇವರು ಕೊಡುವಂತಹ ಶಿಕ್ಷೆ ಯಾರು ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ವಿರುದ್ಧ ಮಾಡ್ತಕ್ಕಂತಹ ಜನರಿಗೆ ಈಗ ಸರಿಯಾದ ಪಾಠ ಕಲಿಸಬೇಕು ಅಂದರೆ 6 ಶನಿವಾರಗಳು ನೀವು ಖಂಡಿತವಾಗಿ ಶನಿದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗಬೇಕು. ಶನಿದೇವರ ದೇವಸ್ಥಾನಕ್ಕೆ ಹೋಗಬೇಕು. ಮತ್ತು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಶ್ರದ್ಧಾ ಭಕ್ತಿಯಿಂದ ಒಳ್ಳೆಯ ಒಂದು ಆಲೋಚನೆಯನ್ನು ಇಟ್ಕೊಳ್ಬೇಕು. ನಿಮ್ಮ ಮನಸ್ಥಿತಿ ಶುದ್ಧವಾಗಿರಬೇಕು, ಮನೆಯನ್ನು ಶುದ್ಧವಾಗಿಟ್ಕೊಳ್ಬೇಕು. ಯಾವಾಗಲೂ ಕೂಡ ಹೊರಗಿನ ಯಾವುದೇ ವ್ಯಕ್ತಿಗಳು ಏನನ್ನೇ ಕೊಟ್ಟರು ಕೂಡ ಅದನ್ನು ತಿನ್ನಬಾರದು, ಸೇವಿಸಬಾರದು. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಕೆಟ್ಟ ಘಟನೆಗಳು ನಡೆದಾಗ ಒಂದು ಮೊಟ್ಟೆ ಅಥವಾ ಕಲ್ಲುಪ್ಪು, ಒಣಮೆಣಸಿನಕಾಯಿಯನ್ನು ತೆಗೆದು ನಿಮ್ಮ ತಲೆಯಿಂದ ಕಾಲಿನವರೆಗೆ 7 ಬಾರಿ ನಿವಾರಿಸಿ ಅದನ್ನು ಮೂಡು ಕೂಡುವಂತಹ ರಸ್ತೆಯಲ್ಲಿ ಎಸೆದು ಬರಬೇಕು. ಅಥವಾ ಒಂದು ಹಿಡಿ ಉಪ್ಪನ್ನಾದರೂ ತೆಗೆದುಕೊಂಡು ಅದನ್ನು ದೃಷ್ಟಿ ತೆಗೆದು ಒಂದು ಗ್ಲಾಸ್ ನೀರಲ್ಲಿ ಅದನ್ನು ಕರಗಲು ಬಿಟ್ಟು ಯಾರು ತುಳಿಯದೇ ಇರುವ ಜಾಗಕ್ಕೆ ಚೆಲ್ಲಬೇಕು. ಈ ರೀತಿಯಾಗಿ ಮಾಡ್ತಾ ಬಂದಾಗ ಕೆಟ್ಟ ಕಣ್ಣಿನ ದೃಷ್ಟಿ ದೋಷಗಳು ನಿಮ್ಮನ್ನು ಬಿಟ್ಟು ದೂರವಾಗುತ್ತದೆ. ನಿಮ್ಮ ಮನೆಯಲ್ಲಿ ಮತ್ತೆ ಸಂತೋಷ ಬರುತ್ತದೆ. ನಿಮ್ಮ ಮುಚ್ಚಿದಂತಹ ಬಾಗಿಲುಗಳು ತೆರೆದುಕೊಳ್ಳುತ್ತದೆ. ಹೊಸದಾದ ಒಂದು ಆಸ್ತಿ ಖರೀದಿ ಮಾಡ್ಬೋದು, ನೆಮ್ಮದಿಯನ್ನು ಕಂಡುಕೊಳ್ಳಬಹುದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಈಗ ಎಲ್ಲವನ್ನ ಸರಿಪಡಿಸಿಕೊಳ್ಳುವಂತಹ ಸಮಯ. ಈ ಶಕ್ತಿಶಾಲಿಯಾಗಿರುವ ಆಷಾಢ ಹುಣ್ಣಿಮೆಯಿಂದ ದುರ್ಗಾ ಮಾತೆಯ ಅನುಗ್ರಹ ಕೂಡ ನಿಮ್ಮನ್ನು ಕೈ ಹಿಡಿಯುತ್ತದೆ. ಇದರಿಂದಾಗಿ ಏನು ಆಗುತ್ತೆ ಅಂತಂದರೆ, ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಅತ್ಯಂತ ಶಕ್ತಿಯುತವಾಗಿ ನಿಮ್ಮ ಜೀವನ ಪರಿಣಾಮಕಾರಿಯಾಗಿ ಬದಲಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸೋಕೆ ಮನಸ್ಥಿತಿ ಗಟ್ಟಿಯಾಗುತ್ತೆ. ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ನೀವು ಯೋಚಿಸಿ ಕೈಬಿಟ್ಟಂತಹ ನಿರ್ಧಾರವನ್ನು ಪುನಃ ತೆಗೆದುಕೊಳ್ಳಬಹುದು. ಈ ಇಬ್ಬರು ಹೆಂಗಸರು ನಿಮ್ಮ ಅಭಿವೃದ್ಧಿಯನ್ನು ಸಹಿಸದೆ ನಿಮ್ಮ ಹೆಸರಿನಲ್ಲಿ ಮಾಡುತ್ತಿರುವಂತಹ ಮಾಟ ಮಂತ್ರ ತಂತ್ರ ಕೆಲವು ರುದ್ರ ಶಕ್ತಿಗಳ ಮೊರೆ ಹೋಗಿದ್ದಾರೆ ಎನ್ನುವ ಅಪಾಯಕಾರಿ ವಿಷಯ ತಿಳಿದು ಬಂದಿದೆ. ನೀವು ಖಂಡಿತವಾಗಿ ಎಷ್ಟು ಒಳ್ಳೆಯವರಾಗಿದ್ದೀರಿ ಎಂದರೆ, ನಿಮ್ಮ ಶತ್ರುಗಳಿಗೂ ಕೂಡ ನೀವು ಸಹಾಯ ಮಾಡುತ್ತಿದ್ದೀರಿ. ಆದರೆ ನೀವು ಯಾರಿಗೆ ಅನ್ನ ಹಾಕಿದ್ದೀರೋ ಅವರೇ ನಿಮ್ಮ ಕೈ ಕಚ್ಚುವ ಕೆಲಸ ಮಾಡುತ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಎನ್ನುವಾಗಲೇ ಯಾವುದಾದ್ರೂ ಒಂದು ದೊಡ್ಡ ಖರ್ಚು ಬರುತ್ತದೆ. ನಿಮ್ಮ ಕೈಯಲ್ಲಿದ್ದ ಹಣವೆಲ್ಲ ಖಾಲಿ ಆಗುವಂತೆ ಮಾಡ್ತಾರೆ. ಈ ರೀತಿಯಾಗಿ ತಂತ್ರ ಮಾಡ್ತಿದ್ದಾರೆ. ನಿಮ್ಮ ಮನಸ್ಸಿನ ಮೇಲೆ ಯಾವಾಗಲೂ ಒಂದು ರೀತಿ ಭಯ ಅಥವಾ ಆತಂಕ ಮನೆ ಮಾಡಿರುತ್ತದೆ. ಮನೆಯಿಂದ ಹೊರಗೆ ಹೋದರೆ ಏನೋ ಆಗುತ್ತದೆ ಎನ್ನುವ ಸಂಶಯ ನಿಮ್ಮನ್ನು ಕಾಡಬಹುದು. ನಿಮ್ಮ ಸಂಗಾತಿಯ ಜೊತೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ದೊಡ್ಡ ಜಗಳ, ಕೆಲವೊಂದಿಷ್ಟು ಬಾರಿ ಡೈವರ್ಸ್ ತನಕ ಹೋಗುವಂತಹ ಸನ್ನಿವೇಶಗಳು. ಅದು ಕೇವಲ ನಿಮ್ಮಿಬ್ಬರ ಜೀವನದಲ್ಲಿ ಮಾತ್ರವಲ್ಲದೆ ನಿಮ್ಮ ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಆ ಇಬ್ಬರು ಮಹಿಳೆಯರು ನಿಮ್ಮ ಸಂಸಾರದಲ್ಲಿ ಬೆಂಕಿ ಹಚ್ಚಲು ಮಾಡುತ್ತಿರುವಂತಹ ಸಂಚಾಗಿರುತ್ತದೆ. ಅದರಿಂದಾಗಿ ನಿಮ್ಮ ಬೆನ್ನ ಹಿಂದೆ ನಿಮಗೆ ಕೆಟ್ಟದಾಗಿ ಮಾತನಾಡುತ್ತಾ, ನಿಮ್ಮ ಮರ್ಯಾದೆಯನ್ನು ಹಾಳು ಮಾಡುತ್ತಾ, ನಿಮ್ಮನ್ನು ಸಮಾಜದಲ್ಲಿ ಗೌರವದಿಂದ ದೂರ ಇಡುತ್ತಿರುವಂಥವರಿಗೆ ನೀವು ಸರಿಯಾದ ಬುದ್ಧಿ ಕಲಿಸಬೇಕು. ಅಂದರೆ ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ಯೋಗ, ಕುಟುಂಬ ಎಲ್ಲವನ್ನ ಕೂಡ ಗೌಪ್ಯವಾಗಿಟ್ಕೊಳ್ಬೇಕು. ನಿಮಗೆ ಗೊತ್ತಿರುವ ರೀತಿಯಲ್ಲಿ ಸಂಸಾರ ಗುಟ್ಟು, ಆರೋಗ್ಯ ರಟ್ಟು ಆ ರೀತಿಯಾಗಿರುತ್ತೆ. ನಿಮಗೆಲ್ಲ ತಿಳಿದಿರುವ ರೀತಿ ರೋಗ ರಟ್ಟು, ಸಂಸಾರ ಗುಟ್ಟು ಎನ್ನುವಂತಹ ಮಾತನ್ನು ನೀವು ಈಗ ಪರಿಪಾಲಿಸಬೇಕಾಗುತ್ತದೆ. ಸಂಸಾರದ ಸುದ್ದಿಯನ್ನು ಗೌಪ್ಯವಾಗಿಟ್ಕೊಳ್ಬೇಕು. ಪ್ರತಿಯೊಂದು ಬಾರಿ ನೀವು ಲಾಭವನ್ನು ತಲುಪಿದಾಗ ಪದೇ ಅಡ್ಡಿಯನ್ನು ಮಾಡ್ತಕ್ಕಂತಹ ಮಿತ್ರರನ್ನು ಕೂಡ ನಿಮ್ಮಿಂದ ದೂರ ಮಾಡಬೇಕು. ನೀವು ಯಶಸ್ವಿ ಆಗೋದೇ ಇರೋಕ್ಕೆ ಅವರೇ ಕಾರಣವಾಗಿರ್ತಾರೆ. ನೀವು ಎಷ್ಟೋ ರಾತ್ರಿಗಳು ಅಳಿತಾ ಕಳೆದಿದ್ದೀರಾ, ಕಣ್ಣೀರನ್ನು ಸುರಿಸುತ್ತಾ ಕುಳಿತಿದ್ದೀರಾ. ನಿಮ್ಮ ದಾರಿ ತೋರಿಸದೆ ಶತ್ರುಗಳು ನಿಮ್ಮ ದಾರಿಯನ್ನು ಮುಚ್ಚಲ್ಪಟ್ಟಿದೆ. ಅದಕ್ಕೋಸ್ಕರ ನೀವು ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ, ದೈವ ಬಲ ಇದ್ದರೂ ಕೂಡ ನೀವು ಸೋಲಲೇಬೇಕಾಗುತ್ತದೆ. ಈ ಇಬ್ಬರು ಹೆಂಗಸರು ಮಾಡುವ ಪ್ರತಿಯೊಂದು ಕೆಟ್ಟ ಕೆಲಸವು ಅವರಿಗೆ ಮರುಕಳಿಸುವ ಸಮಯ ಹತ್ತಿರ ಬಂದಿದೆ. ನೀವು ಧೈರ್ಯವಾಗಿರಿ ಮತ್ತು ಎಲ್ಲವನ್ನ ನಿರ್ವಹಿಸಿ. ಇಲ್ಲಿ ಹೇಳಿರುವ ಪರಿಹಾರವನ್ನು ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಮಾಡಿ. ನಿಮ್ಮ ಸುತ್ತಮುತ್ತ ಇರುವ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಹಾಕಲು ನೀವು ಪ್ರತಿದಿನ ಸಂಜೆ ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ಹಾಕಬೇಕು. ತುಳಸಿಯ ಮುಂದೆ ದೀಪವನ್ನು ಹಚ್ಚಬೇಕು. ಮನೆಯಲ್ಲಿರುವ ಕೆಟ್ಟ ದೃಷ್ಟಿ ನಿವಾರಣೆ ಮಾಡಬೇಕು ಅಂದರೆ ಖಂಡಿತವಾಗಿ ಬಿಳಿ ಸಾಸಿವೆಯಿಂದ ದೃಷ್ಟಿಯನ್ನು ತೆಗೆಯಬೇಕು. ಮನೆಯಲ್ಲಿರ್ತಕ್ಕಂಥ ಯಾರೇ ಎಷ್ಟೇ ಜನ ಇದ್ರೂ ಕೂಡ ನಿಮ್ಮ ಕೈಗೆ ಮತ್ತು ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಬೇಕು. ಇದರಿಂದಾಗಿ ನಿಮಗೆ ಯಾವುದೇ ದೃಷ್ಟಿಗಳು ತಾಕೋದಿಲ್ಲ. ನಿಮ್ಮನ್ನು ನಿಮ್ಮ ಕುಲದೇವಿ ರಕ್ಷಿಸುತ್ತಾರೆ. ಇನ್ನು ಮುಂದೆ ನೀವು ಯಾರನ್ನ ಕೂಡ ಅತಿಯಾಗಿ ನಂಬೋದನ್ನು ತಪ್ಪಿಸಬೇಕು. ಹಚ್ಚಿಕೊಳ್ಳಬಾರದು. ನಿಮ್ಮ ಮನಸ್ಸಿನ ಯಶಸ್ಸಿನ ಗುಟ್ಟನ್ನು ಯಾರಿಗೂ ಹೇಳಬಾರದು. ನಿಮ್ಮ ಮನೆಯಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ಶುಭ ಸಮಾಚಾರವನ್ನು ಆ ಇಬ್ಬರ ಹೆಂಗಸರ ಮುಂದೆ ಪ್ರಸ್ತಾವನೆ ಮಾಡಬೇಡಿ. ಅವರು ನಿಮ್ಮ ಮನೆಗೆ ಬಂದಾಗ ಅಥವಾ ನೀವು ಅವರ ಮನೆಗೆ ಹೋದಾಗ ತುಂಬ ಜಾಗರೂಕರಾಗಿರಿ. ಅವರು ಕೊಡುವ ಪ್ರಸಾದ ತಿಂಡಿಗಳನ್ನು ತಕ್ಷಣವೇ ಸೇವಿಸಬೇಡಿ. ನೀವು
ಅರಿವಿಲ್ಲದೆ ಅವರನ್ನು ನಂಬೋದನ್ನು ತಪ್ಪಿಸಿ. ಒಟ್ಟಾರೆಯಾಗಿ ಅವರು ನಿಮಗೆ ಗೊತ್ತಿಲ್ಲದೆ ಬಟ್ಟೆಗಳು ಮತ್ತು ಯಾವುದೇ ರೀತಿಯ ಕೂದಲುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಮತ್ತು ಕೆಟ್ಟ ಪ್ರಯೋಗಗಳಿಗೆ ಬಳಸಿಕೊಳ್ತಾ ಇದ್ದಾರೆ. ಅದರಿಂದ ನಿಮ್ಮ ವಸ್ತುಗಳ ಬಗ್ಗೆ ನಿಗಾ ಇರಲಿ. ನೀವು ಪಾಲಿಸುವಂತಹ ಕೆಲವೊಂದಿಷ್ಟು ಎಚ್ಚರಿಕೆಗಳು ನಿಮ್ಮನ್ನು ಹಲವಾರು ವರ್ಷಗಳವರೆಗೂ ಕೂಡ ಆರೋಗ್ಯವಂತರನ್ನಾಗಿ, ಶಾಂತಿವಂತರನ್ನಾಗಿ, ನೆಮ್ಮದಿವಂತರನ್ನಾಗಿ ಮಾಡ್ತಾ ಹೋಗುತ್ತೆ. ನಾವು ಹೇಳಿರುವಂತಹ ದೈವಿಕ ಪರಿಹಾರಗಳು ನಿಮ್ಮನ್ನು ಯಾವಾಗಲೂ ಕೂಡ ಮನೆಯಲ್ಲಿ ಶಾಂತಿ ಉಳಿಸೋದಕ್ಕೆ ಸಹಾಯ ಮಾಡುತ್ತೆ. ಈಗ ಅವರ ಹೆಸರುಗಳನ್ನು ತಿಳಿದುಕೊಳ್ಳುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಮೊದಲನೆಯ ವ್ಯಕ್ತಿಯ ಹೆಸರು ಪ ಅಥವಾ ಶ ಅಥವಾ ರ ಅಕ್ಷರದಿಂದ ಶುರುವಾಗುತ್ತದೆ. ಎರಡನೆಯ ವ್ಯಕ್ತಿಯ ಹೆಸರು ಮಾ ಅಥವಾ ಕು ಅಥವಾ ಗ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಈ ರೀತಿಯಾಗಿ ಬರುವಂತಹ ಹೆಸರುಗಳನ್ನು ನೀವು ಗಮನವಿಟ್ಟು ನೋಡಿ ಅವರಿಂದ ಯಾವ ರೀತಿ ನಿಮ್ಮ ಮನೆಯಲ್ಲಿ ತೊಂದರೆ ಆಗ್ತಾ ಇದೆ ಶಾಂತಿಯಿಂದ ಕುಳಿತು ಯೋಚನೆ ಮಾಡಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ದಾರಿದ್ರ್ಯತೆ, ಕೆಟ್ಟ ದೃಷ್ಟಿಗಳು ತೊಲಗಿ ಹೋಗುತ್ತವೆ. ಒಟ್ಟಾರೆಯಾಗಿ ಧನಸು ರಾಶಿಯವರೇ, ನಿಮ್ಮ ಮನೆಯಲ್ಲಿ ನಿಮ್ಮ ಆಪ್ತರೊಂದಿಗೆ ಯಾವುದೇ ರೀತಿಯ ವಿಚಾರವನ್ನು ಮಾತನಾಡುವಾಗ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ, ನಿಮ್ಮ ಸಮಸ್ಯೆಗಳೆಲ್ಲ ಹಿಂದಿನಿಂದ ಪರಿಹಾರವಾಗಲಿ. ಈ ಒಂದು ಹುಣ್ಣಿಮೆ ನಿಮ್ಮ ಜೀವನಕ್ಕೆ ಬೆಳಕನ್ನು ತರಲಿ. ಈ ಹುಣ್ಣಿಮೆಯ ನಂತರ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸು, ಶಾಂತಿ, ನೆಮ್ಮದಿ, ಜಯ ಮತ್ತು ಐಷಾರಾಮಿ ವಸ್ತುಗಳು ಜೀವನ ನಿಮ್ಮ ಮನೆಗೆ ಮತ್ತೆ ಮರಳಿ ಬರುತ್ತದೆ. ಈ ಸಮಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಾವು ತಿಳಿಸಿರುವಂತಹ ಪರಿಹಾರವನ್ನು ಮರೆಯದೆ ಮಾಡಿ. ನಿಮ್ಮ ಮನೆ, ನಿಮ್ಮ ಜೀವನ ಯಾವಾಗಲೂ ಕೂಡ ಸಂತೋಷ, ಶಾಂತಿ ಮತ್ತು ಒಂದು ವಿಶೇಷವಾಗಿರುವಂತಹ ದೇವಾಲಯವಾಗೋದನ್ನು ನಿಮ್ಮ ಕಣ್ಣ ತುಂಬ ತುಂಬಿಕೊಳ್ಬಹುದು. ಈ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಜೀವನ ಇನ್ನು ಮುಂದೆ ದೊಡ್ಡ ದೊಡ್ಡ ವಿಚಾರಗಳಿಂದ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಗುರಿಯತ್ತ ನೀವು ಸಾಗೋದಕ್ಕೆ ಸಹಾಯ ಮಾಡುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.